ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಈ ದಿನದ ನ್ಯೂಸ್ ಅಪ್ಡೇಟ್ನ ಪ್ರಾಯೋಜಕರು ಸಾಗರ ಸುತ್ತ ಗಿಫ್ಟ್ ಡಿಸೈನರ್ಸ್. ನಿಮ್ಮ ಮನಸ್ಸಿನ ಚಿತ್ತಾರ ಇಲ್ಲಿ ಸಾಕಾರ. ಜೋಸೆಫ್ ನಗರ, ಸಾಗರ. ಕೀ ಬಂಚ್ ಮೇಲೆ ನಿಮ್ಮ ಪ್ರೀತಿ ಪಾತ್ರರ ಫೋಟೋ, ಪಿಂಗಾಣಿ ಮಗ್ ಮೇಲೆ ಮಕ್ಕಳ ಫೋಟೋ, ಸಂಸ್ಥೆಗಳ ಹೆಸರು ಫೋಟೋ, ಗೋಡೆಗೆ ಅಳವಡಿಸುವ ಟೈಲ್ಸ್ ಮೇಲೆ ಫೋಟೋ, ವೈವಿಧ್ಯಮಯ ಬರ್ತ್ಡೇ ಗಿಫ್ಟ್, ಮದುವೆ ಸಂದರ್ಭದಲ್ಲಿ ನೀಡುವ ಉಡುಗೊರೆ ಮೇಲೆ ಫೋಟೋ, ಪಿಲ್ಲೋ ಕವರ್ ಮೇಲೆ ಮಕ್ಕಳ ಫೋಟೋ, ಟೀ ಶರ್ಟ್ ಮೇಲೆ ಫೋಟೋ, ಪಿಂಗಾಣಿ ಮಗ್, ಮ್ಯಾಜಿಕ್ ಮಗ್, ಲವ್ ಮಗ್, ಟೂ ಟೋನ್ ಮಗ್, ಕ್ಲಾಸಿ ಮಗ್, ಕಾಫಿ ಮಗ್, ಪಾಲಿಮಾರ್ ಮಗ್, ಹಲವು ರೀತಿಯ ಮಗ್ ಮೇಲೆ ಫೋಟೋ. ನಮ್ಮಲ್ಲಿ NRIJ ಟೈಲ್ಸ್ಗಳನ್ನು ಸ್ಪರ್ಧಾತ್ಮಕ ದರದಲ್ಲಿ ನೀಡಲಾಗುವುದು ಮತ್ತು ಮೊಬೈಲ್ ಪೌಚ್ ಮೇಲೂ ಸಹ ಫೋಟೋವನ್ನು ಮುದ್ರಿಸಿಕೊಡಲಾಗುವುದು. ನಮ್ಮಲ್ಲಿ ಓಪೋ, ಐಫೋನ್, ಸ್ಯಾಮ್ಸಂಗ್, ರೆಡ್ಮಿ ಹೀಗೆ ಎಲ್ಲ ಹೊಸ ಮಾಡೆಲ್ಗಳ ಮೊಬೈಲ್ ಪೌಚ್ ಮೇಲೂ ಸಹ ಫೋಟೋವನ್ನು ಮುದ್ರಿಸಿಕೊಡಲಾಗುವುದು. ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9880121758 ಅಥವಾ 9448630967. ಬನ್ನಿ, ನಿಮ್ಮ ಮನಸ್ಸಿಗೊಪ್ಪುವ ಗಿಫ್ಟ್ಗಳನ್ನು ಫೋಟೋ ಸಹಿತ ನಿಮ್ಮ ಆತ್ಮೀಯರಿಗೆ ಉಡುಗೊರೆಯಾಗಿ ನೀಡಿ. ಒಮ್ಮೆ ಭೇಟಿ ನೀಡಿ ಸಾಗರ ಸುತ್ತ ಗಿಫ್ಟ್ ಡಿಸೈನರ್ಸ್, ಜೋಸೆಫ್ ನಗರ, ಸಾಗರ. ಇದು ನಿಮ್ಮ GNS ನ್ಯೂಸ್ನ ಮುಖ್ಯಾಂಶಗಳು. ವೃದ್ಧ ದಂಪತಿಗಳ ಕೊಲೆ ನಡೆದಿದ್ದ ಹಿನ್ನೀರಿನ ಗ್ರಾಮಸ್ಥರಿಗೆ ಮತ್ತೊಂದು ಶಾಕ್. ಗುರುವಾರ 3 ಕಡೆ ಸರಣಿ ಕಳ್ಳತನ, ಗ್ರಾಮಸ್ಥರು ಕಂಗಾಲು. ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸಲು ಶಾಸಕರ ಕರೆ. ನಗರಸಭೆ ನೂತನ ಅಧ್ಯಕ್ಷರಿಂದ ಉತ್ತಮ ಆಡಳಿತದ ಭರವಸೆ. ಆಯ್ಕೆಗೆ ಸಹಕರಿಸಿದ ಪ್ರಮುಖರಿಗೆ ಕೃತಜ್ಞತೆ ಸಲ್ಲಿಸಿದ ಉಪಾಧ್ಯಕ್ಷರು. ಮೈಕ್ರೋ ಫೈನಾನ್ಸ್ನಿಂದ ಋಣಮುಕ್ತಗೊಳಿಸಲು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ತುಮರಿಯಲ್ಲಿ ಗುರುವಾರ ಮಧ್ಯಾಹ್ನದಿಂದ ಸಂಜೆಯವರೆಗೆ ಸರಣಿ ಕಳ್ಳತನ ನಡೆದಿದೆ. ತುಮರಿ ಪೇಟೆ ಸೇರಿದಂತೆ ಬೇದರಕೊಪ್ಪ, ಚುಟ್ಟಿಕೆರೆ ಗ್ರಾಮದಲ್ಲಿ ಕಳ್ಳತನ ನಡೆದಿರುವುದು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ. ತುಮರಿ ಪೇಟೆಯ ಟೈಲರ್ ವೃತ್ತಿ ಮಾಡುತ್ತಿರುವ ಲಕ್ಷ್ಮಣ್ ಎಂಬುವವರ ಮನೆಯ ಬೀಗ ಒಡೆದು ಒಳಗೆ ನುಗ್ಗಿರುವ ಕಳ್ಳರು ನಗನಾಣ್ಯ ದೋಚಿದ್ದಾರೆ. ಎಷ್ಟು ಮೊತ್ತದ ಹಣ ಹಾಗೂ ಬಂಗಾರ ದೋಚಲಾಗಿದೆ ಎನ್ನುವುದು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಲಕ್ಷ್ಮಣ್ ಅವರು ಮದುವೆ ಮನೆಗೆ ಕುಟುಂಬ ಸಮೇತರಾಗಿ ಹೋಗಿರುವುದನ್ನು ಗಮನಿಸಿ ಕಳ್ಳರು ಕರಾಮತ್ತು ತೋರಿಸಿದ್ದಾರೆ. ಬ್ರಾಹ್ಮಣ ಕೆಪ್ಪಿಗೆಯ ಚಕ್ಕೋಡು ಗ್ರಾಮದ ರಾಜು ಎಂಬುವವರ ಮನೆಗೆ ನುಗ್ಗಿರುವ ಕಳ್ಳರು ಸುಮಾರು 20,000 ರು ನಗದು ಸೇರಿದಂತೆ ಬಂಗಾರ ಸೇರಿ ಸುಮಾರು 3 ಲಕ್ಷ ರು ಮೌಲ್ಯದ ಚಿನ್ನಾಭರಣ ದೋಚಿದ್ದಾರೆ ಎನ್ನಲಾಗುತ್ತಿದೆ. ರಾಜು ಅವರ ಕುಟುಂಬಸ್ಥರು ಮನೆಯಲ್ಲಿ ಇಲ್ಲದೆ ಇರುವ ಸಂದರ್ಭದಲ್ಲಿ ಈ ಕಳ್ಳತನ ನಡೆದಿದೆ. ಚುಟ್ಟಿಕೆರೆಯಲ್ಲಿ ಕೂಲಿ ಕೆಲಸ ಮಾಡುವ ಸಂಜೀವ ಎಂಬುವವರ ಮನೆಗೆ ನುಗ್ಗಿದ ಕಳ್ಳರು ಮನೆಯಲ್ಲಿದ್ದ ಹಣ ಹಾಗೂ ಆಭರಣ ದೋಚಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಈ ಕಳ್ಳತನ ನಡೆದಿದ್ದು, ಸ್ಥಳಕ್ಕೆ ಕಾರ್ಗಲ್ ಠಾಣೆಯ PSI ಪುಷ್ಪ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈಚೆಗೆ ಬ್ಯಾಕೋಡ್ ಗ್ರಾಮದಲ್ಲಿ ವೃದ್ಧ ದಂಪತಿಗಳ ಕೊಲೆ ನಡೆದಿತ್ತು. ಇದರಿಂದ ಹಿನ್ನೀರು ಭಾಗದ ಗ್ರಾಮಸ್ಥರು ಸಹಜವಾಗಿ ಆತಂಕಕ್ಕೆ ಒಳಗಾಗಿದ್ದರು. ಈ ತನಕ ವೃದ್ಧ ದಂಪತಿಗಳನ್ನು ಕೊಲೆ ಮಾಡಿದ ಕೊಲೆಗಾರರನ್ನು ಪತ್ತೆ ಹಚ್ಚಿಲ್ಲ. ಇದರ ಬೆನ್ನಲ್ಲೇ ಈಗ ಸರಣಿ ಕಳ್ಳತನ ನಡೆದಿರುವುದು ಹಿನ್ನೀರಿನ ಜನರು ಇನ್ನಷ್ಟು ಆತಂಕಕ್ಕೆ ಒಳಗಾಗುವಂತೆ ಆಗಿದೆ. ಸಾಗರ ನಗರಸಭೆ ಅಧ್ಯಕ್ಷರಾಗಿ ಮಧುರಾ ಶಿವಾನಂದ್, ಉಪಾಧ್ಯಕ್ಷರಾಗಿ ವಿ ಮಹೇಶ್ ನೇಮಕವಾದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. 6 ವರ್ಷಗಳ ನಂತರ ಮತ್ತೊಮ್ಮೆ ನಗರಸಭೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದರಿಂದ ಪರಸ್ಪರ ಸಿಹಿ ವಿತರಿಸಿ ಹರ್ಷ ವ್ಯಕ್ತಪಡಿಸಿದರು. ನಗರಸಭೆ ಸಭಾಂಗಣದಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಪರವಾಗಿ ಬೆಂಬಲಿತ ಸದಸ್ಯರು ಕೈ ಎತ್ತುವ ಮೂಲಕ ಆಯ್ಕೆ ಮಾಡಿದರು. ಚುನಾವಣಾಧಿಕಾರಿಗಳಾಗಿ ಉಪವಿಭಾಗಾಧಿಕಾರಿ ಡಾಕ್ಟರ್ ನಾಗರಾಜ್ ಕಾರ್ಯನಿರ್ವಹಿಸಿದರೆ ಪೌರಾಯುಕ್ತ HK ನಾಗಪ್ಪ ಈ ಸಂದರ್ಭದಲ್ಲಿ ಹಾಜರಿದ್ದರು.
ಇದೇ ಸಂದರ್ಭದಲ್ಲಿ ಬಿಜೆಪಿ ನಗರಸಭೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಪ್ರಮುಖ ಪಾತ್ರ ವಹಿಸಿದ ಶಾಸಕ ಎಚ್ ಹಾಲಪ್ಪ ಹರತಾಳು ಅವರನ್ನು ಬಿಜೆಪಿ ಸದಸ್ಯರು ಸನ್ಮಾನಿಸಿದರು. ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಸನ್ಮಾನಿಸಿ ಮಾತನಾಡಿದ ಶಾಸಕ ಎಚ್ ಹಾಲಪ್ಪ ಹರತಾಳು, 10 ವರ್ಷದಲ್ಲಿ ಏನಾಗಬೇಕು ಅಂತ ಹೇಳಿ ಯೋಜನೆ ಮಾಡಬೇಕು. ಆ ಯೋಜನೆ ಮಾಡಿಕೊಂಡು ಅದಕ್ಕೊಂದು ಯೋಜನೆ ಒಂದು 2-3 ಮಾಡಿಟ್ಟಿದ್ದೇವೆ, ಇನ್ನು ಅನೇಕ ಮಾಡಬೇಕು. ಈ ಊರಿನ ಪ್ರಮುಖ ಸಭೆ ಕರೆಯಬೇಕಾದ್ರೆ ಹಿಂದೆ ಸಭೆ ಮಾಡಿದ್ದೇವೆ. ಈ ನಂತರ ಈ ಡಿಸೆಂಬರು ಈ ರಾಜ್ಯೋತ್ಸವದ ನಂತರ ಈ ತಿಂಗಳಲ್ಲಿ ಒಂದು ಸಭೆ ಕರೆದು ಅವರ ಅಭಿಪ್ರಾಯಗಳನ್ನು ಕೇಳಿಕೊಂಡು ಏನಾಗಬೇಕು. ಒಂದು ಏನು ರಂಗಮಂದಿರ ಪ್ರಾರಂಭ ಮಾಡಿದೆ ಪ್ಯಾರಲ್ ಕಲ್ಚರಲ್ ಕಾಂಪ್ಲೆಕ್ಸ್ ಎಲ್ಲಿ ಬಂತು, ಅದರದೊಂದು ಆಗಬೇಕು. ಗಣಪತಿ ಕೆರೆ ಕೆಳಗೆ ಜಾಗವನ್ನು ಏನು ಮಾಡಬೇಕು, ಅದಕ್ಕೂ 5 ಕೋಟಿ ದುಡ್ಡು ಬಂದಿದೆ. ಅದೊಂದು ಏನಾಗಿತ್ತು, ಎಲ್ಲಿದೆ ನೋಡಬೇಕು. ಅದಕ್ಕೆ ರೈತರು ಕೊಡಲಿಕ್ಕೆ ಬಂದಿದೆ, ನಮ್ಗೆ ಎಷ್ಟು ಬೇಕು, ಏನು ಮಾಡೋದು. ಮತ್ತು ಈ ಊರಿಗೆ ಅನೇಕ ಕೆಲಸಗಳು ದೀರ್ಘಾವಧಿಗೆ ಏನೇನು ಆಗಬೇಕು, ಈ ಊರಿನ ನಕ್ಷೆ ಆಗಿರಬೇಕು. ಮತ್ತು ಒಂದಿಷ್ಟು ಸ್ಥಳಗಳ ಅಗಲೀಕರಣ ಆಗಲಿಲ್ಲ, ಅವ್ರು ಜಾಗ ಕೊಟ್ಟು ನಾನು ಮಾಡೋಕ್ಕೆ ಹೇಳಿದ್ದೇನೆ. ಸರ್ಕಾರದಿಂದ ದುಡ್ಡು ತಂದು ಕೊಟ್ಟರೆ ನೀವು ಆ ಕೆಲಸವನ್ನು ಕೈ ಹಾಕಿ ಮಾಡಬೇಕು. ಶಕ್ತಿ ನಿಮಗೆಲ್ಲ ಇದೆ. BH ರೋಡ್ ಆಗಬೇಕು, ಅಗಲೀಕರಣ ಡಬಲ್ ರೋಡ್ ಆಗಬೇಕು. ಕೊರೋನಾ ಕಾರಣದಿಂದ ಈ ವರ್ಷನೂ ಆಗಲಿಲ್ಲ, ಮುಂದಿನ ವರ್ಷದಿಂದ ಈ 2 ರಸ್ತೆಗಳನ್ನ ಮಾಡಬೇಕು. ಈ ರಸ್ತೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಹಣಕಾಸು ಬೇಕಾಗ್ತದೆ. ಈ ರಸ್ತೆ ಸರ್ವರು ಓಡಾಡ್ತಕ್ಕಂಥ ಇಲ್ಲಿರುವ 31 ಜನ ಪ್ಲಸ್ ನಾಮಿನೇಷನ್ ಆಗ್ತಕ್ಕಂಥ 5 ಜನ MP MLA ನನ್ನೂ ಸೇರಿ ಎಲ್ಲ ಜಾತಿ, ಎಲ್ಲ ಪಕ್ಷದ, ಎಲ್ಲ ಧರ್ಮದ ಜನರು ಓಡಾಡೋ ರಸ್ತೆ ಮಾಡೋದು ಮೊದಲೇ. ಅದನ್ನು ನೋಡಿ ನಿಮ್ಮ ಮಾನದಂಡವನ್ನು ಅಳಿತಾರೆ. ಈ ಊರಿನಲ್ಲಿ ಹೊರಗಡೆಯಿಂದ ಬಂದವರು ಮತ್ತು ಈ ಊರಿನವರು ಯಾರು ಕೌನ್ಸಿಲರು, ಯಾರು ಅಧ್ಯಕ್ಷರು, ಯಾರು ಉಪಾಧ್ಯಕ್ಷರು ಅಂತ ಅಳಿಯೋದು ಈ ಊರಿನ ಒಟ್ಟಾರೆ ಚಿತ್ರಣವನ್ನು ನೋಡಿ ನನ್ನ ವಾರ್ಡಿಗೆ ಬೇಕು ಅದೊಂದು 30 ಲಕ್ಷ ಬಂದ್ಬಿಡುತ್ತೆ. 31 ಜನ ಹಂಚ್ಕೋಬೇಕು. 95,000 99,000 ಹಂಚ್ಕೊಂಡ್ಬಿಡ್ತಾರೆ. ಅದು ಉಪಯೋಗ ಆಗಲ್ಲ. ನಮ್ಮ ಮುಂದೆ ಅದು ಉಪಯೋಗ ಆಗೋದಿಲ್ಲ. ಅದನ್ನು ಸಾಲಿಡ್ ವರ್ಕೇ ಮಾಡಬೇಕು. ನಿಮಗೊಂದು ಅನುಭವಕ್ಕೆ ಬರ್ತದೆ. ಸದಸ್ಯರಿದ್ದೀರಿ. ಮೊನ್ನೆ ಹೋದ ವರ್ಷ ನಾವು ರಸ್ತೆ ಮಾಡಿಸಿದ್ದೀವಿ. ಸ್ವಲ್ಪ ಅರ್ಜೆಂಟಿನ ಮಾರಿಕಂಬ ಜಾತ್ರೆ ಬಂದ್ಬಿಡ್ತು. ಅರ್ಜೆಂಟ್ ಮಾಡಿದ್ವಿ. ಯಾರು ಆ ರಸ್ತೆ ಈ ವರ್ಷ ಬಂದು ಮಳೆಗಾಲದಲ್ಲಿ ಎಲ್ಲೂ ಹೊಂಡ ಬಂದಿಲ್ಲ. ಅದು ಇನ್ನೂ 3 ವರ್ಷ ಬಿಡೋದಿಲ್ಲ ಹೊಂಡ. ನಿಮ್ಮ ತಿಳ್ಕೊಳ್ಳಿ, ಬೇಗ ಹೊಂದಲ್ಲ ನೋಡಿದ್ವಿ. ಆಮೇಲೆ ಈ ರಸ್ತೆ ಮಾಡಿದ್ದೀವಿ. ಇಲ್ಲಿಂದ ಅಲ್ಲಿವರೆಗೆ ಮಾಡಿದ್ದೀವಿ. ಈ ರಸ್ತೆ ಹಾಗಾಗಿದೆಯಾ? ಮುಂಚೆ ಏನಾಗ್ತಿತ್ತು? ಈ ಥರ ಕಾಮಗಾರಿಯನ್ನು ಭಾಳ ಉದ್ದ ಮಾಡೋದು ಬೇಡ, ತುಂಬ ಮಾಡೋದು ಬೇಡ, ಸ್ವಲ್ಪನೇ ಮಾಡೋಣ, ಗಟ್ಟಿಯಾಗಿ ಮಾಡೋಣ, ತಾಯಿ ಮಾಡಿ ಮಾಡೋಣ. ಮತ್ತು ಎಸ್ಟಿಮೇಟ್ ಮಾಡುವಾಗ ಇಂಜಿನಿಯರ್ಗಳು ಹೇಳಿ ಗಟ್ಟಿಯಾಗಿ ಸ್ವಲ್ಪನೇ ಮಾಡೋದು, ಅದನ್ನು ಶಾಶ್ವತವಾಗಿ ಮಾಡೋದು. ಒಂದು ತಾಳು ಹಾಕಿದರೆ 6 ವರ್ಷ ಬರಬೇಕು, 5 ವರ್ಷ ಬರಬೇಕು ಅಂತಿದೆ, 6 ವರ್ಷ ಬರಬೇಕು. ಟ್ರಾಫಿಕ್ ಕಮ್ಮಿ ಇದೆ ನಮ್ಮ. ಈ ಥರ ಒಂದು ದೀರ್ಘಾವಧಿ ಕೆಲಸ ಮತ್ತು ಮಾಡುವಂಥ ಕೆಲಸ ಅದು ಬಿಟ್ಟು ನಾನು ಮಾಡಿದ್ದೇನೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಮಾತನಾಡಿ, ಇಡೀ ಕ್ಷೇತ್ರದ ವಿಶೇಷವಾಗಿ ಸಾಗರ ನಗರದ ಜನರ ಮೆಚ್ಚುಗೆಗೆ ಪಾತ್ರ ಆಯಿತು. ಅವರ ಶಾಸಕರಾಗಿ ಅವರ ಆಳ್ವಿಕೆಯನ್ನು ಕಂಡ ಸಾಗರದ ಮತದಾರ ಬಂಧುಗಳು ಅವರ ನಿರ್ಣಾಯಕ ಕ್ರಮಗಳಾಗಿರ್ತಕ್ಕಂಥ ಗಣಪತಿ ಕೆರೆಯ ಆಮೂಲಾಗ್ರ ಅಭಿವೃದ್ಧಿ, ಸಾಗರ ನಗರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ, ಅವತ್ತು ಕುಡಿಯೋ ನೀರನ್ನ ಶರಾವತಿಯಿಂದ ನಮ್ಮೂರಿಗೆ ತಂದು ತಲುಪಿಸೋದ್ರಲ್ಲಿ ಅತ್ಯಂತ ಹಿರಿದಾದಂಥ ಪಾತ್ರ ನಮ್ಮ ಶಾಸಕರಾದ ಮಾನ್ಯ ಹಾಲಪ್ಪನವರು. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು, ಅವತ್ತಿನ ಆಹಾರ ಮಂತ್ರಿಗಳಾದ ಸನ್ಮಾನ್ಯ ಹಾಲಪ್ಪನವರ ಮುಖಾಂತರ ನನಗೂ ಒಂದು ಸುಯೋಗ, ಅವತ್ತು ನಾನು ಅಧ್ಯಕ್ಷನಾಗಿ ಆ ಸಂದರ್ಭದಲ್ಲಿ ಆ ಮನವಿ ಪತ್ರವನ್ನು ಹಿಡ್ಕೊಂಡು ಹೋಗ್ತಕ್ಕಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಿತ್ತು. ಯೋಗ ಆ ನೀರು ಸಾಗರ ಬಂದು ತಲುಪಿತ್ತು. ಇವತ್ತಿನವರೆಗೆ ಸಮರ್ಪಕವಾಗಿ ನಮ್ಮ ನಾಗರಿಕರಿಗೆ ನೀರು ಸಿಗ್ತಾ ಇದೆಯಾ ಕೇಳಿದ್ರೆ ಅದು ಸಾಧ್ಯ ಆಗಿಲ್ಲ. ಇವತ್ತು ಸಂಕಲ್ಪ ಮಾಡೋಣ, ಪ್ರತಿಜ್ಞೆ ಮಾಡೋಣ. ನೂತನ ಅಧ್ಯಕ್ಷರು ಉಪಾಧ್ಯಕ್ಷರ ನೇತೃತ್ವದಲ್ಲಿ ಮಾನ್ಯ ಶಾಸಕರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾದ ಪಾರದರ್ಶಕವಾದಂತಹ ಆಡಳಿತವನ್ನು ನಾವು ಇಲ್ಲಿ ಕೊಡೋದಿದೆ. ನೂತನ ಅಧ್ಯಕ್ಷೆ ಮಧುರಾ ಶಿವಾನಂದ್ ಮಾತನಾಡಿ, ಸಂಘ ಸಂಸ್ಥೆಗಳಿಗೂ ಹಾಗೂ ಸಾಗರದ ಮಹಾನ್ ಜನತೆಗೆ ನಾನು ನನ್ನ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ, ನನ್ನಿಂದ ನಿಮ್ಮ ನಿರೀಕ್ಷೆ ಹೆಚ್ಚಿನದಾಗಿದೆ. ಉತ್ತಮ ಕೆಲಸಗಳನ್ನ ನೀವು ನಿರೀಕ್ಷಿಸ್ತಾ ಇದ್ದೀರಿ. ಆ ನಿಮ್ಮ ನಿರೀಕ್ಷೆಯನ್ನ ನಾ ಎಲ್ಲೆಲ್ಲಿಗೂ ಹುಸಿ ಮಾಡಲ್ಲ ಅಂತ ಈ ಸಂದರ್ಭದಲ್ಲಿ ನಿಮಗೆ ಮಾತುಗಳನ್ನ ಕೊಟ್ಟ, ನನ್ನಿಂದ ಒಳ್ಳೆಯ ಕೆಲಸಗಳನ್ನ ನೀವು ತೆಗೆದುಕೊಳ್ಳಿ. ಏನೇ ಟೀಕೆ ಟಿಪ್ಪಣಿಗಳಿದ್ದು ಅದು ದಯಮಾಡಿ
ನಮ್ಮಲ್ಲಿ ಬಂದು ಅದನ್ನ ಸಂದರ್ಶನ ಮಾಡಿ ನಮ್ಮಲ್ಲಿ ಸಂಪರ್ಕಿಸಿ ನಮ್ಮಿಂದ ಉತ್ತಮ ಕೆಲಸಗಳನ್ನ ನೀವು ತೆಗೆದುಕೊಳ್ಳಿ ಅಂತ ಹೇಳ್ತಾ ಜನಸೇವೆ ಮಾಡಲು ನಮಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪಕ್ಷದ ಹಿರಿಯ ನಾಯಕರಾದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅವರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇಳಿಯ ವಯಸ್ಸಿನಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪರವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಶಿವಮೊಗ್ಗ ಕ್ಷೇತ್ರದ ಸಂಸದರಾದಂತಹ ಸನ್ಮಾನ್ಯ ಬಿ.ವೈ. ರಾಘವೇಂದ್ರ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಹರತಾಳು ಹಾಲಪ್ಪನವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಜಿಲ್ಲಾಧ್ಯಕ್ಷರಾದಂತಹ ಸದಸ್ಯರು ಆದಂತಹ ಡಿ ಮೇಘರಾಜ್ ಅವರಿಗೂ ಸಹ ನಾನು. ನೂತನ ಉಪಾಧ್ಯಕ್ಷ ವಿ ಮಹೇಶ್ ಮಾತನಾಡಿ, 1 ವರ್ಷ ಆದಿಯಾಗಿತ್ತು. ಈ ಒಂದು ನಗರಸಭೆಯಲ್ಲಿ ಅಧಿಕಾರದ ಕೊಡದೆ ಅಥವಾ ಬೇರೆ ಬೇರೆ ಕಾರಣಕ್ಕೆ ಇದಾಗಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀವಿ. ಮತ್ತು ಬರುವಂಥ 5 ವರ್ಷದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಸಮಗ್ರ ಅಭಿವೃದ್ಧಿ ಬಗ್ಗೆ ಒಂದು ಒಳ್ಳೆಯ ಯೋಚನೆ ಚಿಂತನೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಮತ್ತು ಅಭಿವೃದ್ಧಿ ಪರವಾದ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರ್ಕೊಂಡು ಮಾಡೋಣ ಅಂತ ಹೇಳ್ತೀವಿ. ಇದು ನಮ್ಮೆಲ್ಲ 31 ಸದಸ್ಯರು ಕೂಡ ನಗರಸಭಾ ಸದಸ್ಯರಿದ್ದಾರೆ. ಅವರೆಲ್ಲರನ್ನು ಕೂಡ ವಿಶ್ವಾಸ ಕೆಲಸ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷೇತರ ಸದಸ್ಯರಾದಂಥ ನಾಜಿರಾ ಪ್ರವೀಣ್ ಹಾಗೆ ಉಷಾ ಗುರುಮೂರ್ತಿಯವರು, ತುಕಾರಾಮ್ ಅವರು, ಕುಸುಮ ಮೇಡಮ್ ಅವರು, ಹಾಗೆ ಸತೀಶ್ ಅವರು, ವಿಶೇಷವಾಗಿ ಅವರು ಕೂಡ ನಮ್ಮ ಪಕ್ಷಕ್ಕೆ ನಮಗೆಲ್ಲರೂ ಕೂಡ ಬೆಂಬಲವನ್ನು ಸಲ್ಲಿಸಿದ್ದಾರೆ. ಅವರು ಕೂಡ ಪೂರ್ವಕ ಅಭಿನಂದನೆಗಳನ್ನು. ಅದೇ ರೀತಿ ಏನೇನು ಒಂದು ಜವಾಬ್ದಾರಿ ಕೊಟ್ಟಿದ್ದೀವಿ ಆ ಜವಾಬ್ದಾರಿಗೆ ಯಾವುದೇ ರೀತಿ ಕಳಕ ಬರೆದಿದ್ದಾಗೆ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗುವಂಥ ಆ ಶಕ್ತಿ ಭಗವಂತನ ಕೊಡಲಿ ಅಂತ ಕೇಳ್ಕೊಳ್ತಾ ಆ ರೀತಿಯ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತ. ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಮುಖರು ಹಾಜರಿದ್ದರು. ನಂತರ ಬಿಜೆಪಿ ಕಾರ್ಯಾಲಯದಲ್ಲಿ ನೂತನ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಸಾಲ ವಸೂಲಾತಿಯ ನೆಪದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಕಾನೂನು ಬಾಹಿರವಾಗಿ ಸಾಲ ಪಡೆದವರ ಮನೆಗೆ ಬಂದು ಮಹಿಳೆಯರಿಗೆ ಅವಮಾನ, ಗೂಂಡಾಗಿರಿ, ದೌರ್ಜನ್ಯ ಎಸಗುತ್ತಿರುವುದನ್ನು ಖಂಡಿಸಿ ಇದನ್ನು ತಡೆಹಿಡಿಯುವಂತೆ ಒತ್ತಾಯಿಸಿ ಗುರುವಾರ ಕರ್ನಾಟಕ ರಾಜ್ಯ ಋಣಮುಕ್ತ ಹೋರಾಟ ಸಮಿತಿ ತಾಲೂಕು ಶಾಖೆ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಬಡವರಿಗೆ, ಮಹಿಳೆಯರಿಗೆ ಸಾಲ ನೀಡಿದ ನೆಪದಲ್ಲಿ ಶೋಷಣೆ ಮಾಡುವುದು, ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ಬೈಯುವುದು, ಹಲ್ಲೆಗೆ ಮುಂದಾಗುವುದು ಮಾಡುತ್ತಿರುವ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ, ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯಾಧ್ಯಕ್ಷ ಬಿಎಂ ಭಟ್, ದಲಿತ ಸಂಘರ್ಷ ಸಮಿತಿಯ ಪರಮೇಶ್ವರ ದೋಗೂರು, ಪ್ರಮುಖರಾದ ಚಂದ್ರಶೇಖರ್ ಎಸ್ಜಿ, ಲತಾ, ನವೀನ್ ಪುತ್ತೂರು, ಶಾಂತಾ, ಪಾರ್ವತಿ, ನೇತ್ರಾವತಿ ಬಿವಿ ಇನ್ನಿತರರು ಹಾಜರಿದ್ದರು. ಕಾಂಗ್ರೆಸ್ ಮಾಜಿ ಜಿಲ್ಲಾಧ್ಯಕ್ಷ ತೀನಾ ಶ್ರೀನಿವಾಸ್ ಮಾತನಾಡಿ, ಎಲ್ಲ ಸ್ನೇಹಿತರೆ, ಈಗಾಗಲೇ ನಮ್ಮ ಸಭೆ ಎಲ್ಲ ಆಗಿದೆ. ನಮ್ಮ ಬೇಡಿಕೆ ಏನಂದ್ರೆ ಸಾಲ ಮನ್ನಾ ಆಗಬೇಕು, ಮತ್ತೆ ಈ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ತಪ್ಪಿಸಿ ಸರ್ಕಾರ ಬ್ಯಾಂಕ್ಗಳಿಂದಲೇ ಸಾಲ ಕೊಡಬೇಕು ಅಂತ ಹೇಳಿ ನಮ್ಮ ಮೊದಲ ಪ್ರಮುಖ ಬೇಡಿಕೆ. ಅದ್ರ ಜೊತೆಗೆ ಇವತ್ತು ಸ್ಥಳೀಯ ಅಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಸರ್ಕಾರಗಳು ಮಾಡಬೇಕಾಗಿರೋ ಕೆಲಸನ ಮನವಿ ಮೂಲಕ ಕೊಡ್ತಾ ಇದ್ದೀವಿ. ಈಗ ನಮ್ಮ ಪ್ರಾಂತ್ಯಾಧಿಕಾರಿಗಳು ಸಾಗರ, ಸೊರಬ, ಶಿಕಾರಿಪುರ, ಹೊಸನಗರ ಇದಕ್ಕೆಲ್ಲದಕ್ಕೂ ಇವರು ಪ್ರಾಂತ್ಯಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ಅವರಿಗೆ ನಾವು ಏನ್ ಮನವಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಇವತ್ತು ಈ ಯಾವುದೇ ಮೈಕ್ರೋ ಫೈನಾನ್ಸ್ ಅವರು ಮನೆ ಬಾಗಿಲಿಗೆ ಹೋಗಿ ದಬ್ಬಾಳಿಕೆ ಮಾಡಿ 1 ನಿಮಿಷಕ್ಕಿಂತ ಹೆಚ್ಚು ಅಲ್ಲಿ ಇರಬಾರ್ದು ಅಂತ ಹಿಂದೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೀರ್ಮಾನ ಆಗಿತ್ತು. ಆದ್ರೂ ಸಹ ಹಲವಾರು ಕಡೆಗಳಲ್ಲಿ ಹೋಗಿ ಅವರು ಜನರಿಗೆ ಕಿರುಕುಳ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಿದ್ದಾರೆ, ದಬ್ಬಾಳಿಕೆ ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಸೊರಬ ತಾಲೂಕಿನಲ್ಲಿ ಒಬ್ಬ ಮಹಿಳೆ ಜೀವ ಕಳ್ಕೊಳ್ತಕ್ಕಂತ ಪ್ರಸಂಗನ ನಡೀತಿ. ಯಾವ ಊರದು? ಸೊರಬ ಕುಂಬತ್ತಿಯಲ್ಲಿ ಗೌರಮ್ಮ ಅನ್ನೋ ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂತ ಒಂದು ಕೆಲಸಕ್ಕೆ ಇವತ್ತು ಮೈಕ್ರೋ ಫೈನಾನ್ಸ್ ಅವರೇ ಕಾರಣ. ಹಾಗಾಗಿ
ಇವತ್ತು UM ಭಟ್ರು ನಮ್ಮ ರಾಜ್ಯ BM ಭಟ್ ಅವರು ಇವತ್ತು ರಾಜ್ಯ ಋಣಮುಕ್ತ ಹೋರಾಟ ಸಮಿತಿ ಅಧ್ಯಕ್ಷರು. ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ. ಇವತ್ತು ಬೆಂಗಳೂರಲ್ಲಿ ರೈತ ಮುಖಂಡ ಚಂದ್ರಶೇಖರ್ ಗೂರಲಕೆರೆ ಮಾತನಾಡಿ, ಒಂದು 10 ನಿಮಿಷ ಎತ್ಕೊಂಡು ಹೋಗ್ತಾನೆ, ಮತ್ತೆ ಏನೋ ಮಾಡ್ತೀವಿ, ಒಂದು ಇಲ್ಲೇ ಇಡ್ತಾರೆ. ನಾವು ಧೈರ್ಯ ತಗೋಬೇಕು. ಇವತ್ತು ನಮ್ಮ ನಾಯಕರಿದ್ದಾರಲ್ಲ, ಶ್ರೀನಿವಾಸ್ ಹೇಳಿದ್ರು ಕಾಗೋಡ್ ಹೋರಾಟ ಏಣಿ ರೈತರದ್ದು. ಅದು ಹೇಳಕ್ ಹೋದ್ರೆ ಇನ್ನು ಇಡೀ ದಿವಸ ಬೇಕಾಗುತ್ತೆ. ಸರ್ಕಾರದ ವಿಷಯ ಹೇಳಕ್ ಹೋದ್ರೆ 2 ದಿವಸ ಬೇಕಾಗುತ್ತೆ. ಅದೆಲ್ಲ ಇವಾಗ ಬೇಡ. ಅದೇ ರೀತಿ ಹೋರಾಟ ಮಾಡ್ಬೇಕಾದ್ರೆ ತ್ಯಾಗ ಬಲಿದಾನ ಎಲ್ಲ ಆಯ್ತು. ಈಗ ನಮಗೆ ಆ ತ್ಯಾಗ ಬಲಿದಾನ ಮಾಡ್ಬೇಕಾದಲ್ಲ. ಈ ಕೊರೋನಾ ಅಂತ ಹೇಳಿದ್ವಿ, ಕ್ಯಾನ್ಸರ್ ಅಂತ ಹೇಳಿದ್ವಲ್ಲ, ಇದು ದೊಡ್ಡ ಕಾಯಿಲೆ ಅಲ್ಲ. ಅದು ನಮ್ಮ ಹತ್ರನೇ ವಾಸಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತ ಕಾಯಿಲೆ ಇದು. ಇದಕ್ಕೆ ಔಷಧಿ ಏನ್ ಗೊತ್ತಾ? ನೀವು ಇವತ್ತು ವಿಮಾನ ಹಾರಾಟ ಮಾಡೋದಕ್ಕೆ ಇವತ್ತು ಲೇಡೀಸ್ ಹೋಗ್ತಾ ಇದ್ದಾರೆ, ನಾವು ಜೆಂಟ್ಸ್ ಹೋಗ್ತಾ ಇಲ್ಲ. ನೀವೆಲ್ಲರೂ ಧೈರ್ಯವಂತಿದ್ರಿ. ನೀವು ಧೈರ್ಯ ತಗೊಂಡ್ರೆ ಯಾವ ಸರ್ಕಾರದ ಎದುರಿಸಿ ನಾವು ಇದನ್ನ ಲಾಭ ಪಡಿಬಹುದು ಅನ್ನೋದು ನೀವು ತಿಳ್ಕೊಂಡಿರ್ಬೇಕು. ಎಲ್ಲರೂ ಅಷ್ಟೇ, ಇವತ್ತು ಕಾನೂನಿದೆ. ಇದು ಇಂದಿನ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.